ಹಾಗೆ ಕೆಲ ಜಿಲ್ಲೆಗಳಲ್ಲೂ ಕೂಡ ಕೆಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಚಿಕ್ಕಬಳ್ಳಾಪುರ ಹೇಳಿ ಕೇಳಿ ಬಹಳ ಈ ಟ್ರೆಕ್ಕಿಂಗ್ ಹೋಗುವಂತ ನಿಟ್ಟಿನಲ್ಲಿ ಬಹಳಷ್ಟು ಗುಡ್ಡಗಳು ಬಹಳ ಫೇಮಸ್. ಈ ಸ್ಕಂದಗಿರಿ, ಕೈವಾರದ ಬೆಟ್ಟಗಳು ಇದೆಲ್ಲ ಚಾರಣಕ್ಕೆ ತೆರಳೋದಕ್ಕೆ ಬಹಳ ಮಂದಿ ಪ್ರಯತ್ನ ಪಡ್ತಾರೆ. ಕೆಲವರು ಏನು ಮಾಡ್ಬಿಡ್ತಾರೆ, ಈ 31ನೇ ತಾರೀಕು ನೈಟೇ ಅಂದ್ರೆ ನಾಳೆ ನೈಟೇ ಹತ್ತಕ್ಕೆ ಶುರು ಮಾಡ್ಬಿಡ್ತಾರೆ. ಹಂಗೆಲ್ಲ ಹೋಗಂಗಿಲ್ಲ. ಆಮೇಲೆ ನಾಡ್ದು ಬೆಳಗ್ಗೆನೂ ಕೂಡ ಹೋಗಂಗಿಲ್ಲ. ಯಾಕಂದರೆ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದು, ಈ ಸ್ಕಂದಗಿರಿ ಸೇರಿದ ಹಾಗೆ ಚಿಂತಾಮಣಿ ತಾಲೂಕಿನ ಕೈವಾರದ ಬೆಟ್ಟ ಇಲ್ಲೆಲ್ಲ ಟ್ರೆಕ್ಕಿಂಗನ್ನು ನಿರ್ಬಂಧಿಸಲಾಗಿದೆ. ನಾಳೆ ಸಂಜೆ, ಓಕೆ ಇದು ಸಂಜೆಗೆ ಮಾತ್ರ, ನಾಡ್ದು ಬೆಳಗ್ಗೆ ನೀವು ಹೋಗ್ಬೋದು. ಅಂದರೆ ನಾಳೆ ಸಂಜೆ 6 ಗಂಟೆಯಿಂದ ಜನವರಿ 1ನೇ ತಾರೀಕು ಬೆಳಗ್ಗೆ 7 ಗಂಟೆವರೆಗೂ ನಿರ್ಬಂಧ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆ ನೆಪದಲ್ಲಿ ಅಲ್ಲಿ ನೈಟ್ ಹೋಗೋದು, ಅಲ್ಲಿ ಅಹಿತಕರ ಘಟನೆಗಳಾಗೋದು, ಮೋಜು ಮಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡೋದು ಇದೆಲ್ಲ ನಡೆಯುತ್ತೆ. ಗುಡ್ಡಗಳ ಮೇಲೆ ಈ ಥರದ್ದೆಲ್ಲ ಆಗಿರೋದು ಹಿಂದೆ ಎಲ್ಲ ನಾವು ಭಾಳ ಗಮನಿಸಿದ್ದೀವಿ. ಆ ಕಾರಣಕ್ಕಾಗಿಯೇ ಸಂಜೆ ಸಂದರ್ಭದಲ್ಲಿ ಟ್ರೆಕ್ಕಿಂಗ್ ಹೋಗೋದನ್ನು ನಿರ್ಬಂಧಿಸಿದ್ದಾರೆ ಅರಣ್ಯ ಇಲಾಖೆ. ಇದನ್ನು ಬಿಟ್ಟು ಇನ್ಯಾವುದಾದ್ರೂ ಗುಡ್ಡಗಳಿಗೆ ಸಂಬಂಧಪಟ್ಟಾಗಿನ ಟ್ರೆಕ್ಕಿಂಗನ್ನು ನಿರ್ಬಂಧಿಸಿದಾರಾ ಮತ್ತೊಂದು, ಇದೆಲ್ಲ ನಾವು ನೋಡಬೇಕಿದೆ. ಆಮೇಲೆ ಬಹುತೇಕ ಸಂಜೆಯ ನಂತರದಲ್ಲಿ ಗುಡ್ಡಗಳಲ್ಲಿ ಟ್ರೆಕ್ಕಿಂಗ್ ಹೋಗೋದು ನಿರ್ಬಂಧಿತನೇ. ಹಾಗಾಗಿ ಬಟ್ ನಾಳೆ ಅದು ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ, ಕಣ್ಣಿಟ್ಟಿರ್ತಾರೆ ಯಾರಾದರೂ ಹೋಗ್ತೀಯಾರಾ ಏನು ಎತ್ತ ಅಂತ ಹೇಳ್ಕೊಂಡು. ಹಾಗಾಗಿ ಸಂಜೆ ಮೇಲೆ ಏನಾದ್ರು ಟ್ರೆಕ್ಕಿಂಗ್ ಹೋಗೋದು, ಅಲ್ಲೇನಾದ್ರು ಪಾರ್ಟಿ ಮಾಡೋದು, ಈ ಥರದ್ದು ಏನಾದ್ರು ಯೋಚನೆ ಇದ್ದರೆ ಸದ್ಯಕ್ಕೆ ಅದನ್ನು ಕೈ ಬಿಟ್ಬಿಡಿ. ಕಾರಣ ಅಂತಂದರೆ ಸ್ಟ್ರಿಕ್ಟಾಗಿ ನಿಯಮವನ್ನು ಜಾರಿಗೆ ತರೋ ಕೆಲಸ ನಾಳೆ ನಡೆಯುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಮುಖ್ಯವಾದ ಟ್ರೆಕ್ಕಿಂಗ್ ಪಾತ್ಸ್ ಇದ್ದಾವೆ, ಸ್ಕಂದಗಿರಿ ಮತ್ತು ಕೈವಾರ. ಈ 31 ಹೊಸ ವರ್ಷ ಆಚರಣೆ ಅಂಗವಾಗಿ ಇಲ್ಲಿ ಯಾವುದೇ ರೀತಿ ಟ್ರೆಕ್ಕಿಂಗ್ ಮಾಡದೇ ಇರೋ ರೀತಿ ನಾವು ನಿರ್ಬಂಧ ವಿಧಿಸಿದ್ದೀವಿ. 31ನೇ ತಾರೀಕು ಯಾವುದೇ ಟ್ರೆಕ್ಕಿಂಗ್ ಬುಕ್ಕಿಂಗ್ ಆಗಿಲ್ಲ ಮತ್ತು ಟ್ರೆಕ್ಕಿಂಗ್ ಕೂಡ ಅಲೌಡ್ ಇರಲ್ಲ. ಮತ್ತು ಇಲ್ಲಿ ಸ್ಕಂದಗಿರಿ, ಕೈವಾರ ಮತ್ತು ಅವಲ್ಬೆಟ್ಟ 3 ಪ್ರಸಿದ್ಧವಾದ ಸ್ಥಳಗಳಿದ್ದಾವೆ. ಈ 3 ಕಡೆಯೂ ಸಹ ಎಲ್ಲ ಎಂಟ್ರಿ ಪಾಯಿಂಟ್ಗಳಲ್ಲೂ ಅರಣ್ಯ ಇಲಾಖೆ ಸಿಬ್ಬಂದಿನ ನಿಯೋಜಿಸಿ ಯಾರೂ ಸಹ ಎಂಟ್ರ್ ಆಗದೇ ಇರೋ ರೀತಿ ಮತ್ತು ಹೊಸ ವರ್ಷ ಆಚರಣೆ ಅಲ್ಲೆಲ್ಲೂ ನಡೆದೇ ಇರೋ ರೀತಿ ನಾವು ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡಿದ್ದೀವಿ. ಇದನ್ನು ಬಿಟ್ಟು ಇನ್ಯಾವುದಾದ್ರೂ ಗುಡ್ಡಗಳಿಗೆ ಸಂಬಂಧಪಟ್ಟಾಗಿನ ಟ್ರೆಕ್ಕಿಂಗನ್ನು ನಿರ್ಬಂಧಿಸಿದಾರಾ ಮತ್ತೊಂದು, ಇದೆಲ್ಲ ನಾವು ನೋಡಬೇಕಿದೆ. ಆಮೇಲೆ ಬಹುತೇಕ ಸಂಜೆಯ ನಂತರದಲ್ಲಿ ಗುಡ್ಡಗಳಲ್ಲಿ ಟ್ರೆಕ್ಕಿಂಗ್ ಹೋಗೋದು ನಿರ್ಬಂಧಿತನೇ. ಹಾಗಾಗಿ ಬಟ್ ನಾಳೆ ಅದು ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ, ಕಣ್ಣಿಟ್ಟಿರ್ತಾರೆ ಯಾರಾದರೂ ಹೋಗ್ತೀಯಾರಾ ಏನು ಎತ್ತ ಅಂತ ಹೇಳ್ಕೊಂಡು. ಹಾಗಾಗಿ ಸಂಜೆ ಮೇಲೆ ಏನಾದ್ರು ಟ್ರೆಕ್ಕಿಂಗ್ ಹೋಗೋದು, ಅಲ್ಲೇನಾದ್ರು ಪಾರ್ಟಿ ಮಾಡೋದು, ಈ ಥರದ್ದು ಏನಾದ್ರು ಯೋಚನೆ ಇದ್ದರೆ ಸದ್ಯಕ್ಕೆ ಅದನ್ನು ಕೈ ಬಿಟ್ಬಿಡಿ. ಕಾರಣ ಅಂತಂದರೆ ಸ್ಟ್ರಿಕ್ಟಾಗಿ ನಿಯಮವನ್ನು ಜಾರಿಗೆ ತರೋ ಕೆಲಸ ನಾಳೆ ನಡೆಯುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಮುಖ್ಯವಾದ ಟ್ರೆಕ್ಕಿಂಗ್ ಪಾತ್ಸ್ ಇದ್ದಾವೆ, ಸ್ಕಂದಗಿರಿ ಮತ್ತು ಕೈವಾರ. ಈ 31 ಹೊಸ ವರ್ಷ ಆಚರಣೆ ಅಂಗವಾಗಿ ಇಲ್ಲಿ ಯಾವುದೇ ರೀತಿ ಟ್ರೆಕ್ಕಿಂಗ್ ಮಾಡದೇ ಇರೋ ರೀತಿ ನಾವು ನಿರ್ಬಂಧ ವಿಧಿಸಿದ್ದೀವಿ. 31ನೇ ತಾರೀಕು ಯಾವುದೇ ಟ್ರೆಕ್ಕಿಂಗ್ ಬುಕ್ಕಿಂಗ್ ಆಗಿಲ್ಲ ಮತ್ತು ಟ್ರೆಕ್ಕಿಂಗ್ ಕೂಡ ಅಲೌಡ್ ಇರಲ್ಲ. ಮತ್ತು ಇಲ್ಲಿ ಸ್ಕಂದಗಿರಿ, ಕೈವಾರ ಮತ್ತು ಅವಲ್ಬೆಟ್ಟ 3 ಪ್ರಸಿದ್ಧವಾದ ಸ್ಥಳಗಳಿದ್ದಾವೆ. ಈ 3 ಕಡೆಯೂ ಸಹ ಎಲ್ಲ ಎಂಟ್ರಿ ಪಾಯಿಂಟ್ಗಳಲ್ಲೂ ಅರಣ್ಯ ಇಲಾಖೆ ಸಿಬ್ಬಂದಿನ ನಿಯೋಜಿಸಿ ಯಾರೂ ಸಹ ಎಂಟ್ರ್ ಆಗದೇ ಇರೋ ರೀತಿ ಮತ್ತು ಹೊಸ ವರ್ಷ ಆಚರಣೆ ಅಲ್ಲೆಲ್ಲೂ ನಡೆದೇ ಇರೋ ರೀತಿ ನಾವು ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡಿದ್ದೀವಿ.